ತಮ್ಮ ಕೆಲಸದ ಒತ್ತಡದ ಬಗ್ಗೆ ನೋವನ್ನು ತೋಡಿಕೊಂಡಿದ್ದಾರೆ ಹೊಳೆನರಸೀಪುರದ ದಂಡಾಧಿಕಾರಿ. ಪಾನಿಪುರಿ ಗೋಬಿ ಮಂಚೂರಿ ಅಂಗಡಿಯವರೇ ನಮಗಿಂತ ಸುಖವಾಗಿದ್ದಾರೆ. ಹೊಳೆನರಸೀಪುರದ ತಹಶೀಲ್ದಾರ್ ಕೆ ಕೃಷ್ಣಮೂರ್ತಿ ಅವರು ಬೇಸರವನ್ನು ಹೊರಹಾಕಿದ್ದಾರೆ. ನಮಗೆ ಬರೀ ಒತ್ತಡ, ಸರ್ಕಾರಿ ನೌಕರಿನೇ ಬೇಡ ಎನ್ನುವಂತಾಗಿದೆ. ಅವೈಜ್ಞಾನಿಕವಾಗಿ ಟಾರ್ಗೆಟ್ ಅನ್ನು ಕೊಟ್ಟು ಮಾನಸಿಕವಾಗಿ ಕಿರುಕುಳವನ್ನು ಕೊಡ್ತಾ ಇದ್ದಾರೆ. BP ಶುಗರ್ ಬಂದುಬಿಟ್ಟಿದೆ, ಇದರಿಂದ ಕಿಡ್ನಿ ಲಿವರ್ ಎಲ್ಲ ಹೋಗಿಬಿಟ್ಟಿದೆ. ಕುಟುಂಬದ ಜೊತೆ ದೇವಸ್ಥಾನಕ್ಕೆ ಹೋಗುವಂತಹ ಯೋಗ್ಯತೆಯೂ ಇಲ್ಲದಂತಾಗಿದೆ. ಎಷ್ಟೋ ನೌಕರರು ತಪ್ಪು ಮಾಡದೆ ಬಲಿಪಶು ಆಗ್ತಾ ಇದ್ದಾರೆ. ಎಷ್ಟು ಚಿತ್ರಹಿಂಸೆ ಆಗ್ತಾ ಇದೆ ಅಂಥೇಳಿ ತಹಶೀಲ್ದಾರ್ ಕೃಷ್ಣಮೂರ್ತಿ ಅವರು ವಿವರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ತಮ್ಮ ನೋವನ್ನು ಈ ಮೂಲಕ ಹೊರಹಾಕಿದ್ದಾರೆ. ಈಗ ನಮಗೆ ಸರ್ಕಾರಿ ನೌಕರಿನೇ ಬೇಡ ಅಂತ ಆಗೋಗಿದೆ. ನನ್ನ ವೈಯಕ್ತಿಕ ಹೇಳೋದಾದ್ರೆ ಪಾನಿಪುರಿ ಎಲ್ಲ ಗೋಬಿ ಅಂಗಡಿ ಇಟ್ಕೊಂಡು ಜೀವನ ಮಾಡೋದು ನಮಗೆ ಎಷ್ಟು ಸುಖವಾಗಿ ಜೀವನ ಮಾಡ್ತಾರೆ. ನಮಗೆ ದುರದೃಷ್ಟವಶ ನಮ್ಮ ದೇವಸ್ಥಾನ ಕರ್ಕೊಂಡೋಗಿ ಒಂದು ದರ್ಶನ ಮಾಡೋಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂತ ಆಗೋಗಿದೆ. ಬರೀ ಒತ್ತಡ 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 ಶೋಕಸ್ ನೋಟಿಸ್ಗಳನ್ನ ಕೊಡ್ತಾರೆ, ಒತ್ತಡ ಇರ್ತಾರೆ. ಅಷ್ಟು ಗೋಳು ತಿಂತಾರೆ ನಮ್ಮ ವಿಲೇಜ್ ಅಕೌಂಟೆಂಟ್ಸ್ನ, ನಮ್ಮ ಕಚೇರಿ ಸಿಬ್ಬಂದಿಗಳನ್ನ ಅಷ್ಟು ಗೋಳು ತಿಂತಾರೆ. ಇದಕ್ಕೆ ಕಾರಣ ಏನಂತಂದ್ರೆ ಅವೈಜ್ಞಾನಿಕವಾಗಿ ನಮಗೆ ಕೊಡುವಂತ ಟಾರ್ಗೆಟ್ಗಳು, ಅವೈಜ್ಞಾನಿಕವಾಗಿ ನಮಗೆ ಟಾರ್ಗೆಟ್ ಕೊಡ್ತಾ ಇದ್ದಾರೆ. ಎಷ್ಟೋ ನೌಕರರು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಪ್ಪು ಮಾಡದೆ ಬಲಿಪಶು ಆಗ್ತಾ ಇದ್ದಾರೆ. ಉಗ್ರಷ್ಟು ಮಾಡಿ ತಪ್ಪಿಗೆ ಕೊಡ್ಲಿ ಕೃಷಿಯಲ್ಲಿ ಕೃಷಿ ಅವನ್ನ ಮಠಾಶ್ ಮಾಡುವಂತಹ CCAಗಳು ಮಾಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ತಹಶೀಲ್ದಾರ್ ಕಥೆನೇ ಹಿಂಗಾಗ್ಬಿಟ್ರೆ ಬೇರೆ ಉದ್ಯೋಗಿಗಳ ಕತೆ ಏನು ಅಂಥೇಳಿ, ಸರ್ಕಾರಿ ನೌಕರರ ಕತೆ ಏನು ಅಂಥೇಳಿ, ಏನಿದು ಕಾರ್ಯಕ್ರಮ, ಎಲ್ಲಿ ಮಾತನಾಡಿದ್ದು, ಏನು ಕಥೆ ಅಂತ? ಪ್ರೇಮ್ ಕುಮಾರ್, ಏನು ಹೊಳೆನರಸೀಪುರದಲ್ಲಿ ಸರ್ಕಾರಿ ನೌಕರರ ಸಂಘದ ನೂತನ ಸದಸ್ಯರ ಪದಗ್ರಹಣ ಸಮಾರಂಭವನ್ನ ಆಯೋಜಿಸಲಾಯಿತು. ತಹಸೀಲ್ದಾರ್ ಅವರು ಕೆ ಕೃಷ್ಣಮೂರ್ತಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಪ್ರಮುಖವಾಗಿ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರು ಇದರಿಂದ ಅವರು ತಮ್ಮ ಮೇಲಧಿಕಾರಿಗಳು ಅಲ್ಲದೆ ಅವ್ರಿಗೆ ಇರ್ತಕ್ಕಂಥ ಕೆಲಸದ ಒತ್ತಡ ಏನಿದೆ ಇದರ ಬಗ್ಗೆ ಏನು ವೇದಿಕೆಯಲ್ಲಿ ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗಾಗಲೇ ನನಗೆ ಸರ್ಕಾರಿ ನೌಕರಿನೇ ಬೇಡ ಅಂತ ಆಗಿದೆ, ಯಾಕೆಂದ್ರೆ ಅಷ್ಟೊಂದು ಕೆಲಸದ ಒತ್ತಡ ನಮ್ಮಲ್ಲಿದೆ. 25 ಕೆಲಸ ಹೇಳಿ ಸಂಜೆ ಒಳಗೆ ಮುಗಿಸ್ಬೇಕು ಅಂತಾರೆ. ಅಲ್ಲದೆ ಆಧುನಿಕ ತಂತ್ರಜ್ಞಾನ ಬೆಳೆದಿದೆ, ಮೊಬೈಲ್ ಅಲ್ಲಿ ಎಲ್ಲವನ್ನೂ ಸಹ ನೋಡ್ತಾರೆ, ಆ ಶೋಕಾಸ್ ನೋಟಿಸ್ ಅನ್ನ ನೀಡ್ತಾರೆ. ನಮ್ಮ ಕುಟುಂಬದ ಜೊತೆ ಸಮಯವನ್ನು ಸಹ ಕಳೆಯಕ್ಕಾಗ್ತಿಲ್ಲ. ನಮ್ಗಿಂತ ಪಾನಿಪುರಿ ಗೋಬಿ ಮಾಡುವವರೇ ಸುಖವಾಗಿದ್ದಾರೆ, ಅವ್ರ ಕುಟುಂಬದ ಜೊತೆ ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ನಮ್ಮ ಕುಟುಂಬದ ಜೊತೆ ದೇವಸ್ಥಾನಕ್ಕೆ ಹೋಗದಂತ ಒಂದು ಪರಿಸ್ಥಿತಿ ನಮ್ಗಿಲ್ಲ ಅಂತ ಹೇಳಿ ಅವರು ಬಹಿರಂಗವಾಗಿ ತಮ್ಮ ನೋವನ್ನ ತೋಡಿಕೊಂಡಿರ್ತಕ್ಕಂಥದ್ದು. ಅಲ್ಲದೆ ನಮ್ಗೆ ಯಾವಾಗ್ಲೂ ಕೆಲಸದ ಒತ್ತಡವನ್ನ ಏರ್ತಲೇ ಇರ್ತಾರೆ. ಏನಾರ ಕೆಲಸ ವಿಳಂಬ ಹೋದ್ರೆ ಶೋಕಾಸ್ ನೋಟಿಸ್ ಕೊಡ್ತಾರೆ. ಅಲ್ಲದೆ ಕೆಲವು ವಿಚಾರಗಳಲ್ಲಿ ತಪ್ಪು ಮಾಡಿದ್ರು ಸಹ FIR ಅನ್ನ ಮಾಡಿ ಅವರ ಕುಟುಂಬವನ್ನು ಆತಂಕಕ್ಕೆ ದೂಡುವ ಪರಿಸ್ಥಿತಿಯನ್ನ ನಿರ್ಮಾಣವಾಗ್ತಿದೆ. ಆದ್ರಿಂದ ಈ ಸರ್ಕಾರಿ ನೌಕರರು ಏನು ನಮ್ಗೆ ಆಗ್ತಿರ್ತಕ್ಕಂತಹ ಕಿರುಕುಳ ಇರ್ಬೋದು, ಕೆಲಸದ ಒತ್ತಡ ಇದಿರ್ಬೋದು, ಅದನ್ನ ಮೇಲಧಿಕಾರಿ ಇರ್ಲಿ ಅವ್ರಿಗೆ ಗೌರವ ಕೊಟ್ಟು ಎದೆ ಉಬ್ಬಿಸಿ ನಮ್ಮ ನೋವನ್ನ ಹೇಳ್ಕೋಬೇಕು. ಅಲ್ಲದೆ ನಮ್ಮ ಬೇಡಿಕೆಗಳನ್ನ ಅವರ ಮುಂದೆ ಇಡಬೇಕು ಅಂತ ಹೇಳಿ ಅಲ್ಲಿ ಇರ್ತಕ್ಕಂತಹ ಎಲ್ಲಾ ಸರ್ಕಾರಿ ನೌಕರರಿಗೆ ಕಿವಿ ಮಾತನ್ನ ಹೇಳಿರ್ತಕ್ಕಂಥದ್ದು. ಅಲ್ಲದೆ ಏನು ತಹಶೀಲ್ದಾರ್ ಆಗಿ ನನ್ನ ಮೇಲೆ ಇಷ್ಟೊಂದು ಒತ್ತಡ ಇದ್ದಾಗ ನಾನು ನನ್ನ ಕೆಳಗಿನ ಅಧೀನದಲ್ಲಿರ್ತಕ್ಕಂತಹ ಅಧಿಕಾರಿಗಳು ಮೇಲೆ ಸಹ ಒತ್ತಡವನ್ನ ಹಾಕ್ಬೇಕಾಗುತ್ತೆ. ಅವರು ಒತ್ತಡದಲ್ಲಿ ಕೆಲಸ ಮಾಡಿ ಲಿವರ್, ಕಿಡ್ನಿ, BP ಶುಗರ್ ಎಲ್ಲವೂ ಸಹ ಬಂದಾಗಿದೆ. ಆದ್ರಿಂದ ನಮ್ಮ ಬೇಡಿಕೆಗಳು ಏನಿದೆ, ನಮ್ಮ ಮೇಲಿನ ಕೆಲಸದ ಒತ್ತಡ ಏನಿದೆ ಅದನ್ನ ಮೇಲಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಹೇಳುವ ಮೂಲಕ ತಮ್ಮ ನೋವನ್ನ ತೋಡ್ಕೊಂಡಿರ್ತಕ್ಕಂಥದ್ದು. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.